ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಒಂದೇ ಒಂದು ಕ್ಷಣ ನಿಂತು ನೋಡಿದ್ದೀರಾ? ಈ ಒಂದು ವಿಡಿಯೋ ನೋಡಿದ ಮೇಲೆ ಜಸ್ಟ್ ಸುಮ್ಮನೆ ಹಾಗೆ ಎದ್ಬಿಟ್ಟು ನಿಮ್ಮ ಮನೆಯ ಮೇನ್ ಡೋರನ್ನು ಓಪನ್ ಮಾಡ್ಕೊಳ್ಳಿ. ಅದರ ಹೊರಗಡೆ ನಿಂತು ಒಂದ್ಸಲ ನೋಡಿ. ಮನೆಯ ಮೇನ್ ಡೋರ್ ಹೊರಗಡೆ ಇಮ್ಮಿಡಿಯೇಟ್ಲಿ ಆಗಿ ಹೊಸ್ತಿಲಿಗೆ ತಾಗಿಕೊಂಡು ಚಪ್ಪಲಿ ಏನಾದರೂ ಬಿಟ್ಟಿದ್ದೀರಾ? ಆ ಸ್ಥಳದಲ್ಲಿ ಏನಾದರೂ ಕಸ, ಒಂದು ರೀತಿಯಾದಂತಹ ಡಸ್ಟ್ಬಿನ್ ಎಲ್ಲ ಕೂಡ ಕ್ಲಮ್ಸಿ ಆದಂತಹ ವಾತಾವರಣ ಇದೆಯಾ? ಇಲ್ಲೇ ನೋಡಿ, ನೀವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು. ಇದೇ ತಪ್ಪು ವೀಕ್ಷಕರೇ. ನಿಮ್ಮ ಮನೆಗೆ ಲಕ್ಷ್ಮಿ ಒಳಗಡೆ ಬರದೇನೆ ವಾಪಸ್ ಹಾಗೇ ಹೋಗುವಂತಹ ವ್ಯವಸ್ಥೆ ಮಾಡ್ತಾ ಇದೆ. ತುಂಬಾ ಹುಷಾರ್, ಜಾಗೃತಿಯಾಗಿರಿ. ನಿಮ್ಮ ಮನೆಯ ಮುಖ್ಯ ದ್ವಾರ ಮಾತೆ ಮಹಾಲಕ್ಷ್ಮಿಯನ್ನ ಹಾಗೇ ವಾಪಸ್ ಕಳಿಸ್ತಾ ಇದೆಯಾ? ಇದರ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಈ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಿಮ್ಮ ಮನೆಯ ಮುಖ್ಯ ದ್ವಾರ, ಮೇನ್ ಡೋರ್, ಮಹಾಲಕ್ಷ್ಮಿಯನ್ನ ಒಳಗಡೆ ಕರ್ಕೊಳ್ಳೋದು ಬಿಟ್ಟು ಹೊರಗಡೆ ಏನಾದರೂ ಕಳಿಸ್ತಾ ಇದೆಯಾ? ಈ ಕುತೂಹಲಕಾರಿ ಮಾಹಿತಿಯ ಸಂಚಿಕೆಯನ್ನು ನೋಡುತ್ತಿರುವ ನಿಮಗೂ ಭಗವಂತನ ಆಶೀರ್ವಾದ ಆಗಲಿ. ಅದೇ ರೀತಿ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ವಾಹಿನಿಯನ್ನು, ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆಯಾಗುತ್ತೆ. ಅದರ ಜೊತೆಗೆ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಮೆಂಬರ್ಗಳಿಗೆ ಸಪ್ರೇಟ್ ಆದಂಥ ವೀಡಿಯೋಸ್ಗಳು ಲಿಸ್ಟ್ ಆಗಿರುತ್ತೆ. ಟ್ರೈ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ನಿಮ್ಮ ಮನೆಯ ಮುಖ್ಯ ದ್ವಾರ ಮಹಾಲಕ್ಷ್ಮಿಯನ್ನು ವಾಪಸ್ ಏನಾದರೂ ಕಳಿಸ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಒಂದು ನಿಮಿಷ, ನೀವು ಈ ಸಂಚಿಕೆ ನೋಡಿದ ತಕ್ಷಣ ನೀವು ಮನೆ ಮೇನ್ ಡೋರ್ ಅದನ್ನು ಓಪನ್ ಮಾಡಿ ಹೊರಗಡೆ ಬನ್ನಿ. ಒಂದು ನಿಮಿಷ ನಿಂತ್ಕೊಳ್ಳಿ ನಿಮ್ಮ ಮನೆಯ ಹೊರಗಡೆ. ಸುಮ್ಮನೆ ನೋಡಿ ಆ ಕಡೆ ಈ ಕಡೆ. ನಿಮ್ಮ ಮನೆಗೆ ಅದೃಷ್ಟ, ಲಕ್ಷ್ಮಿ, ಅವಕಾಶ ಎಲ್ಲವನ್ನ ಹೊತ್ತು ತರುವಂತಹ ಮೇನ್ ಡೋರ್ ನಿಮ್ಮ ತಪ್ಪಿನಿಂದ ಏನಾದರೂ ಲಕ್ಷ್ಮಿಯನ್ನು ವಾಪಸ್ ಕಳಿಸ್ತಾ ಇದೆಯಾ? ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ತಪ್ಪು ಮಾಡಿದರೆ ಲಕ್ಷ್ಮಿ ವಾಪಸ್ ಹೋಗ್ತಾಳೆ? ಮನೆಯ ಮುಖ್ಯ ದ್ವಾರದ ಹೊರಗಡೆ ಏನೆಲ್ಲ ತೊಂದರೆಗಳಿರುತ್ತೆ ನಿಮ್ಮ ತಪ್ಪಿನಿಂದ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಈ ಸಂಚಿಕೆಯ ಕೊನೆಗೆ ನಾನೊಂದು ವಿಶೇಷವಾದಂಥ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ. ರಾವಣ ಹೇಳಿರುವಂತಹ ರೆಮಿಡಿ ಅದು. ರಾವಣ ಸಂಹಿತೆಯಲ್ಲಿ ಬರುತ್ತೆ, ರಾವಣ ಹೇಳಿದ ರೆಮಿಡಿ. ಒಂದು ದೀಪ ಇದ್ದರೆ ಸಾಕು. ಆ ದೀಪವನ್ನು ನಿಮ್ಮ ಮನೆಯ ರಹಸ್ಯ ಸ್ಥಳದಲ್ಲಿಟ್ಟು, ನಿಮ್ಮ ಮನೆಯಲ್ಲಿ ಆತ್ಮಗಳ ಸಂಚಾರ ಇದೆಯಾ, ನೆಗೆಟಿವ್ ಶಕ್ತಿಗಳು ವಾಸ ಮಾಡುತ್ತಾ, ಇದೆಲ್ಲವನ್ನ ಕಂಡು ಹಿಡಿಬೋದು. ಆ ದೀಪದ ರಹಸ್ಯ ಮಾಹಿತಿ ಹೇಳ್ತೀನಿ. ಈ ಸಂಚಿಕೆಯಲ್ಲಿ ಕೊನೆವರೆಗೂ ನನ್ನ ಜೊತೆಗೆ ಕನೆಕ್ಟ್ ಆಗಿರಿ. ಈಗ ಈ ಮುಖ್ಯ ದ್ವಾರದ ವಿಷಯವನ್ನು ಮಾತಾಡಲಿಕ್ಕಾಗಿ ಋಗ್ವೇದದಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ತೆಗೆದಾಗ ಕಿರ್ ಅಂತ ಸೌಂಡ್ ಬರಬಾರ್ದು. ಮತ್ತೆ ಮುಖ್ಯ ದ್ವಾರ ಕ್ರ್ಯಾಕ್ ಆಗಿರಬಾರ್ದು, ಬಿರುಕು ಬಿಟ್ಟಿರಬಾರ್ದು. ಯಾವ ಮನೆಯ ಮುಖ್ಯ ದ್ವಾರವನ್ನು ತೆಗೆದಾಗ ಸೌಂಡ್ ಬರುತ್ತೆ, ಕ್ರ್ಯಾಕ್ ಬಿಟ್ಟಿರುತ್ತೆ, ಅದು ಮಹಾಲಕ್ಷ್ಮಿಗೆ ತುಂಬ ಕೋಪ ತರಿಸುತ್ತಂತೆ, ಒಂಥರ ಇರಿಟೇಷನ್ ಉಂಟು ಮಾಡುತ್ತೆ. ಲಕ್ಷ್ಮಿ ಹಾಗೆ ವಾಪಸ್ ಹೋಗುವಂತಹ ವ್ಯವಸ್ಥೆ ಆಗುತ್ತೆ. ದಯಮಾಡಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಆಗಾಗ ಒಂದು ಸ್ವಲ್ಪ ಆ ಒಂದು ಏನು ಹಿಂಜಸ್ಸಿರುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕಿ ಸಾಫ್ಟ್ ಮಾಡಿ
ಆಗ ಏನಾಗುತ್ತೆ ಅಂದರೆ ಸ್ಮೂತಾಗಿ ತೆರೆದುಕೊಳ್ಳುತ್ತೆ. ಕ್ರ್ಯಾಕ್ ಇದ್ದರೆ ಕಾರ್ಪೆಂಟರ್ ಸಹಾಯದಿಂದ ಅದನ್ನು ಕ್ಲೋಸ್ ಮಾಡಿಸುವಂತಹ ಒಂದು ಟೆಂಪ್ರವರಿ ಒಂದು ರಿಪೇರಿ ಆಗಿರಬಹುದು, ಅಥವಾ ಮೇನ್ ಡೋರ್ ತುಂಬ ಹೋಗ್ಬಿಟ್ಟಿದೆ ಅಂದರೆ ಅದನ್ನು ರೀಪ್ಲೇಸ್ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ. ನಿಮ್ಮ ಮನೆಯ ಮುಖ್ಯ ದ್ವಾರನೇ ನಿಮ್ಮ ಅದೃಷ್ಟವನ್ನು ಬದಲಿಸುವಂತಹ ಸ್ಥಳ ಆಗಿರುತ್ತೆ. ಅದೃಷ್ಟ, ಅವಕಾಶ, ಹಣಕಾಸು ಎಲ್ಲವನ್ನ ಹೊತ್ತು ಒಳಗಡೆ ತರುತ್ತೆ. ಮೇನ್ ಡೋರನ್ನು ಇಗ್ನೋರ್ ಮಾಡಬೇಡಿ. ನಿಮಗೆ ಮೇನ್ ಡೋರ್ಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ, ಅಥವಾ ಯಾವ ದಿಕ್ಕಿಗೆ ನಿಮ್ಮ ಮನೆಯ ಮೇನ್ ಡೋರ್ ಇರಬಾರ್ದು ಆ ದಿಕ್ಕಿಗೆ ಇದ್ದರೆ, ತುಂಬ ನಿಮಗೆ ಜೀವನದಲ್ಲಿ ಹಿನ್ನಡೆಯಾಗಿದ್ದರೆ, ನಾನೇ ನಿಮ್ಮ ಮನೆಗೆ ಖುದ್ದಾಗಿ ವಾಸ್ತು ನೋಡಕ್ಕೆ ಬರ್ತೀನಿ. ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕರೆಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ ಗುರುಗಳನ್ನು ನಮ್ಮ ಮನೆಗೆ ವಾಸ್ತುಗೆ ಕಳಿಸಿ ಅಂತ. ನಿಮ್ಮ ಮನೆ ಆಗಿರ್ಬೋದು, ಕಮರ್ಷಿಯಲ್ ಪ್ಲೇಸ್ ಆಗಿರ್ಬೋದು, ಬಂದು ಖುದ್ದಾಗಿ ನಿಂತು ವಾಸ್ತು ನೋಡಿ ನಿಮ್ಮ ಮನೆಯ ಮುಖ್ಯದ್ವಾರ ಟೆಸ್ಟ್ ಮಾಡಿ ಚೆಕ್ ಮಾಡಿ ಹೇಳ್ಕೊಡ್ತೀನಿ. ಅದು ಅಲ್ಲದೇ ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಆ ರೀತಿಯಾಗಿ ವಾಸ್ತು ಡಿಫೆಕ್ಟಿಗೆ ಸಲಹೆಗಳನ್ನು ಕೊಡ್ತೀನಿ. ತುಂಬ ಜನ ಈಗ ನನ್ನ ಹತ್ರ ವಾಸ್ತು ಸೊಲ್ಯೂಷನ್ ತಗೊಂಡು ಅದ್ಭುತವಾದಂಥ ಏಳಿಗೆ ಕಾಣಿಸ್ತಾ ಇದ್ದಾರೆ. ಕರೆಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ಇನ್ನು ವಿಶೇಷವಾಗಿ ವಿಷ್ಣು ಪುರಾಣದಲ್ಲಿ ಮೇನ್ ಡೋರ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಲಿಕ್ಕಾಗಿ ಮನೆಯ ಮುಖ್ಯದ್ವಾರದ ಇಂಪಾರ್ಟೆಂಟ್ ಆದಂತಹ ಒಂದು ಭಾಗ ಅಂತಂದರೆ ಮನೆಯ ಹೊಸ್ತಿಲು. ಆ ಮನೆಯ ಹೊಸ್ತಿಲೇನಾದರೂ ಕ್ರ್ಯಾಕ್ ಬಿಟ್ಟಿದ್ರೆ, ಸೀಳಿದ್ರೆ ಏನಾಗುತ್ತೆ ಅಂತಂದರೆ ಅದನ್ನು ತಕ್ಷಣ ಸರಿಪಡಿಸಿ. ಒಡೆದ ಹೊಸ್ತಿಲು ಯಾವ ಮನೆಗೆ ಇರುತ್ತೆ ಆ ಮನೆಗೆ ನಾನು ಕಾಲಿಡೋದಿಲ್ಲ ಅಂತ ಸರ್ವತಃ ಕ್ಲಿಯರ್ ಆಗಿ ಸ್ಟ್ರೇಟ್ ಆಗಿ ಇದನ್ನು ಖಡಾಖಂಡಿತವಾಗಿ ಲಕ್ಷ್ಮೀ ಮಾತೆ ವಿಷ್ಣು ಪುರಾಣದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ನಿಮ್ಮ ಮನೆಯ ಹೊಸ್ತಿಲನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಮನೆ ಹೊಸ್ತಿಲೇನಾದರೂ ಬಿರುಕು ಬಿಟ್ಟಿದೆಯಾ, ಕ್ರ್ಯಾಕ್ ಆಗಿದೆಯಾ, ಎಲ್ಲಾದರೂ ಏನಾದರೂ ಭಿನ್ನ ಆಗಿದೆಯಾ, ಅದು ಲೋಪದೋಷ ಇದೆಯಾ, ಕಟ್ಟಾಗಿದೆಯಾ, ಕ್ರ್ಯಾಕ್ ಬಂದಿದೆಯಾ, ಅದರ ತುಂಡು ಅದು ಎಗರು ಬಿಟ್ಟಿದೆಯಾ, ಈ ಥರದ್ದು ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ. ಹೊಸ್ತಿಲು ನೀಟಾಗಿರಬೇಕು, ಕ್ರ್ಯಾಕ್ ಆಗಿರಬಾರ್ದು. ಅದು ಶುದ್ಧವಾಗಿದ್ದಾಗ ಮಾತ್ರ ಲಕ್ಷ್ಮಿ ಒಳಗಡೆ ಬರ್ತೀನಿ ಅಂತ ಹೇಳಿರುವಂಥದ್ದು. ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ವಿಶೇಷವಾಗಿ ನೋಡಿ, ಇನ್ನೂ ಸಾಕಷ್ಟು ರಹಸ್ಯಗಳನ್ನು ಮುಖ್ಯದ್ವಾರದ ಬಗ್ಗೆ ಬಿಚ್ಚಿಡ್ತಾ ಹೋಗ್ತೀನಿ. ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಮುಖ್ಯದ್ವಾರ ಇದ್ದರೆ ಆ ಮನೆ ಏಳಿಗೆ ಆಗೋದಿಲ್ಲ. ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ವಾಸ್ತುಶಾಸ್ತ್ರದಲ್ಲಿ. ನೈಋತ್ಯ ದಿಕ್ಕು ಯಾವುದು? ಈಗ ಸ್ಕ್ರೀನ್ ಮೇಲೆ ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ನೈಋತ್ಯ ದಿಕ್ಕು. ಆ ನೈಋತ್ಯ ದಿಕ್ಕಿಗೆ ಮೇನ್ ಡೋರ್ ಇರಬಾರ್ದು. ಇದನ್ನು ನೋಡಿ, ಶಿವಪುರಾಣ ಅಂತ ಸಿಗುತ್ತೆ, ನೀವು ತೆಗೆದು ನೋಡಿ, ಅಲ್ಲಿ ಉಲ್ಲೇಖ ಸಿಗುತ್ತೆ ವಿತ್ ಪ್ರೂಫ್. ನಾನು ಹೇಳ್ತಾ ಇದ್ದೀನಿ, ಆ ಶಿವಪುರಾಣದಲ್ಲಿ ಅದನ್ನು ಯಮದ್ವಾರ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರ ಮನೆಗೆ ನೈಋತ್ಯ ದಿಕ್ಕಿನಲ್ಲಿ ಮೇನ್ ಡೋರ್ ಇಟ್ಕೊಂಡಿರ್ತೀರೋ ಆ ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಹುಷಾರು ತಪ್ತಾ ಇರ್ತಾರೆ. ಅವರ ದುಡಿಮೆ ಎಲ್ಲ ಆಸ್ಪತ್ರೆಗೆ ಖರ್ಚಿಗೆ ಹೋಗ್ತಾ ಇರುತ್ತೆ, ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ. ಆ ಮನೆಯಲ್ಲಿ ಆ ದೀರ್ಘಕಾಲೀನ ಕಾಯಿಲೆ, ಬೆಡ್ ರಿಡನ್, ತುಂಬ ದಿವಸದಿಂದ ಬೆಡ್ ರಿಡನ್ ಆಗಿರ್ತಾರೆ, ತುಂಬ ಡೇಂಜರಸ್ ಬಾಗಿಲದು. ಆ ದಿಕ್ಕಿನಲ್ಲೇನಾದರೂ ನಿಮ್ಮ ಮನೆ ಬಾಗಿಲಿಟ್ಟಿದ್ದೀರಾ, ಗೊತ್ತಾಗ್ತಾ ಇಲ್ಲ ಅಂದ್ರೆ ಕೂಡ ನಾನು ಬಂದು ಚೆಕ್ ಮಾಡಿ ಹೇಳ್ತೀನಿ, ವಾಸ್ತು ಕರೆಸ್ಕೋಬೋದು. ಇನ್ನೂ ವಿಶೇಷವಾಗಿ ಹೇಳಿರುವಂಥದ್ದು ಏನು ಅಂತಂದರೆ, ನಿಮ್ಮ ಮನೆಯ ಮುಖ್ಯದ್ವಾರದ ಬಣ್ಣ ಕಪ್ಪು ಬಣ್ಣದ್ದಾಗಿರಬಾರ್ದು. ಕಪ್ಪು ಆಗಿತ್ತು ಅಂದರೆ ಅದು ಶನಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ತಕ್ಷಣ ಅದನ್ನು ಬದಲಾಯಿಸಿಕೊಳ್ಳಿ ಅಂಥೇಳಿ ಶಿವಪುರಾಣದಲ್ಲಿ ಉಲ್ಲೇಖ ಇದೆ, ನೀವು ತೆಗೆದು ನೋಡಬಹುದು. ಇನ್ನು ಮನೆಯ ಮುಖ್ಯದ್ವಾರದ ಎದುರುಗಡೆ ಮುಳ್ಳಿನ ಗಿಡಗಳನ್ನು ಇಡಬಾರದು. ಗುಲಾಬಿ ಹೂವಿನ ಗಿಡ, ಆಮೇಲೆ ಅಲಂಕಾರಿಕ ಸಸ್ಯಗಳು ಇತ್ತೀಚೆಗೆ ಬಂದ್ಬಿಟ್ಟಿದೆ. ವಾಸ್ತು ಇದನ್ನು ತಗೊಳ್ಳಿ, ಇದು ಒಳ್ಳೆಯದಂತ ಗೊತ್ತೇ ಆಗಲ್ಲ, ಪಾಪ ತಂದಿಟ್ಕೊಂಡ್ಬಿಟ್ಟಿರ್ತಾರೆ, ಅದರಲ್ಲಿ ಮುಳ್ಳುಗಳಿರುತ್ತೆ. ಆ ಮುಳ್ಳಿನ ಗಿಡ ನಿಮ್ಮ ಮೇನ್ ಡೋರ್ ಎದುರುಗಡೆ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಜಗಳಾಟ, ಹೊಡೆದಾಟ, ಕಲಹ, ಕಣ್ಣೀರು ಎಲ್ಲವೂ ಇರುತ್ತೆ. ಮೊದಲು ನಿಮ್ಮ ಮನೆಯ ಒಂದು ಆವರಣದಲ್ಲಿ ಏನಾದರೂ ಮುಳ್ಳಿನ ಗಿಡಗಳಿತ್ತು ಅಂದರೆ ಕಿತ್ತಿ ಬಿಸಾಕಿ, ಅದರ ಬಗ್ಗೆ ಮೋಹ ಬೆಳೆಸ್ಕೊಳ್ಳೋದು ಬೇಡ. ಇನ್ನು ಗರುಡ ಪುರಾಣದಲ್ಲಿ ಕೆಲವೊಂದು ರಹಸ್ಯ ಹೇಳಿದ್ದಾರೆ, ಅದನ್ನು ಕೂಡ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಗರುಡ ಪುರಾಣದಲ್ಲಿ ಯಾವ ರಹಸ್ಯ ಇದೆ ಅಂದರೆ, ಮುಖ್ಯ ಬಾಗಿಲು ಮೇನ್ ಡೋರ್ ಹೊರಗಡೆ ಸಾಕಷ್ಟು ಸಫಿಷಿಯೆಂಟ್ ಬೆಳಕಿರಬೇಕಂತೆ. ಮುಖ್ಯದ್ವಾರದ ಹೊರಗಡೆ ಕತ್ಲು ವಾತಾವರಣ ಎಲ್ಲಿ ಇರುತ್ತೆ ಆ ಮನೆಗೆ ಅವಕಾಶಗಳು ಬರೋದಿಲ್ಲ, ಲಕ್ಷ್ಮಿ ಬರೋದಿಲ್ಲ, ಅದೃಷ್ಟ ಬರೋದಿಲ್ಲ ಅಂತ ಹೇಳಿದ್ದಾರೆ.
ಅದೇ ರೀತಿ ಹೊಸ್ತಿಲಿಗೆ ತುಂಬ ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾರು ಹೊಸ್ತಿಲನ್ನು ಮೆಟ್ಟುತ್ತಾರೆ, ತುಳಿತಾರೆ, ಆ ಮನೆಗೆ ಭಾಗ್ಯ ಇಮಿಡಿಯೇಟ್ಲಿ ಹೊರಟು ಹೋಗುತ್ತೆ, ದುರಾದೃಷ್ಟ ಒಳಗಡೆ ಬರುತ್ತೆ. ಹಾಗಾಗಿ ಹೊಸ್ತಿಲು ಮನೆಯನ್ನು ಕಾಯುವಂತಹ ಆತ್ಮದಂತೆ ಅಂತ ಹೇಳುತ್ತಾರೆ. ಇನ್ನು ಯಾವ ಮನೆಯಲ್ಲಿ ತುಂಬ ಕಿರಿಕಿರಿಗಳಿದೆ, ಅವರು ಪ್ರತಿ ಅಮಾವಾಸ್ಯೆಗೆ ಹೊಸ್ತಿಲಿನ ಮೇಲೆ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿಗಳಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಅದು ಮನೆಯಿಂದ ಹೊರಟು ಹೋಗುತ್ತಂತೆ. ಅದನ್ನೊಂದು ಮಾಡ್ಕೊಂಡು ನೋಡಿ. ಇನ್ನು ಮನೆಯ ಹೊರಗಡೆ ಇಮ್ಮಿಡಿಯೇಟ್ಲಿ ಹೊಸ್ತಿಲಿಗೆ ತಾಗಿದಂತೆ ಚಪ್ಪಲಿಯನ್ನು ಬಿಡಬೇಡಿ ಅಂಥೇಳಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಪಾದರಕ್ಷೆಗಳಲ್ಲಿ ರಸ್ತೆ ಮತ್ತು ಇನ್ನು ನೆಗೆಟಿವ್ ಎನರ್ಜಿಗಳು ಅಂಟಿಕೊಂಡು ಬರೋದ್ರಿಂದ ಇಮ್ಮಿಡಿಯೇಟ್ಲಿ ನೀವು ಹೊರಗಡೆ ಪಾದರಕ್ಷೆಯನ್ನು ಇಟ್ಟರೆ ನೆಗೆಟಿವ್ ಎನರ್ಜಿ ಒಳಗಡೆ ಬರುತ್ತೆ, ಬಿಟ್ಟರೆ ಪಾಸಿಟಿವ್ ಎನರ್ಜಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾವಣ ಸಂಹಿತೆಯಲ್ಲಿ ಉಲ್ಲೇಖವಾಗಿರುವಂತಹ ಒಂದು ರಹಸ್ಯವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಇಲ್ಲಿ ದೀಪದ ಬಗ್ಗೆ ಒಂದು ರಹಸ್ಯ ಗುಪ್ತ ರೆಮಿಡಿ ಇದೆ, ರಾವಣ ಹೇಳಿದ್ದು, ಅದನ್ನು ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್, ನೀವು ಇಲ್ಲಿವರೆಗೂ ಎಲ್ಲೂ ಕೇಳಿರೋಲ್ಲ, ಅದರದ್ದು ವಾಸ್ತು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಆತ್ಮದ ಸಂಚಾರ ಇದೆಯಾ, ನೆಗೆಟಿವ್ ಎನರ್ಜಿ ಇದೆಯಾ, ಭೂತ ಪ್ರೇತಗಳ ಸಂಚಾರ ಇದೆಯಾ, ಮಾಟಮಂತ್ರ ದೋಷ ಇದೆಯಾ, ಎಲ್ಲ ಚೆಕ್ ಮಾಡ್ಕೋಬೋದು. ಅದರ ರಹಸ್ಯ ಹೇಳ್ಕೊಡ್ತೀನಿ. ಇನ್ನು ರಾವಣ ಒಂದು ರಹಸ್ಯ ಹೇಳ್ತಾನೆ. ಏನಪ್ಪ ಅಂದರೆ, ಸ್ಮಶಾನ, ಆಸ್ಪತ್ರೆ ಮತ್ತು ನ್ಯಾಯಾಲಯದಿಂದ ಕೋರ್ಟು ಕಚೇರಿ ಕೇಸ್ ಅಂತ ನೀವು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಗ ನಿಮ್ಮ ಮನೆಯ ಮುಖ್ಯದ್ವಾರವನ್ನು 3 ಬಾರಿ ಹೊರಗಡೆಯಿಂದ ತಟ್ಟಬೇಕಂತೆ. 1, 2, 3 ಈ ಥರ ತಟ್ಟಿ ಒಳಗಡೆ ಬರಬೇಕಂತೆ. ಯಾವಾಗ? ಸ್ಮಶಾನದಿಂದ ವಾಪಸ್ ಬಂದಾಗ 3 ಸಲ, ಅದೇ ರೀತಿ ಆಸ್ಪತ್ರೆಯಿಂದ ವಾಪಸ್ ಬಂದಾಗ 3 ಸಲ, ಅದೇ ರೀತಿ ನ್ಯಾಯಾಲಯದಿಂದ ವಾಪಸ್ ಬಂದಾಗ, ಕೋರ್ಟು ಕಚೇರಿ ಕೇಸ್ ಅಂತ ಹೋಗಿರ್ತೀರ, ವಾಪಸ್ ಬಂದಾಗ 3 ಸಲ. ಈ ರೀತಿ 3 ಸಲ ತಟ್ಟಿ ಮೇನ್ ಡೋರನ್ನು ತಟ್ಟಿ ಒಳಗಡೆ ಬರಬೇಕಂತೆ. ನೋಡಿ, ಈ ರಹಸ್ಯ ನೀವು ಎಲ್ಲಾದರೂ ಕೇಳಿದ್ರಾ? ಯಾರಾದರೂ ಇದನ್ನು ಯೂಟ್ಯೂಬ್ ವಾಹಿನಿಯಲ್ಲಿ ಹೇಳಿದ್ರಾ? ಇಲ್ಲ. ಅದಕ್ಕೆ ಜೀತ್ ಮೀಡಿಯಾದಲ್ಲಿ ನೀವು ಎಲ್ಲೂ ಕೇಳಿರಲಾರದ ಅಪರೂಪದ ರೆಮಿಡಿಗಳನ್ನು ನಾನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಇಂತಹ ಅಪರೂಪದ ರೆಮಿಡಿ ಹೇಳ್ಕೊಡುವಂಥ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಎಲ್ಲರೊಂದಿಗೂ ಪ್ರಚಾರ ಮಾಡಬೇಕು ವೀಕ್ಷಕರೇ. ಇದರಿಂದ ನೀವು ಆಸ್ಪತ್ರೆ, ಸ್ಮಶಾನ, ನ್ಯಾಯಾಲಯದಿಂದ ಒಳಗಡೆ ಬಂದಾಗ ಮೇನ್ ಡೋರನ್ನು 3 ಬಾರಿ ತಟ್ಟಿ ಒಳಗಡೆ ಬರೋದ್ರಿಂದ ನಿಮಗೆ ಹಿಂದೆ ಬಂದಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಎನ್ನುವಂತಹ ಮಾತನ್ನು ರಾವಣ ತನ್ನ ರಾವಣ ಸಂಹಿತೆಯಲ್ಲಿ ಹೇಳಿದ್ದಾನೆ. ಇದನ್ನು ಬೇಕಾದರೆ ನೀವು ಕೂಡ ಬುಕ್ ಸಿಗುತ್ತೆ, ಓಪನ್ ಆಗಿ ಸಿಗುತ್ತೆ, ಅದರಲ್ಲಿ ನೀವು ಆ ರಹಸ್ಯವನ್ನು ನೋಡ್ಕೋಬೋದು, ಓದ್ಕೋಬೋದು ಕೂಡ. ಅದರ ಬಗ್ಗೆ ಹೇಳಿದ್ದೀನಿ. ಇನ್ನು ಒಂದು ರೆಮಿಡಿಯನ್ನು ರಾವಣ ಹೇಳ್ತಾನೆ. ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲೇನಾದರೂ ಆತ್ಮ, ಭೂತ, ಪ್ರೇತಗಳ ಸಂಚಾರ ಇದೆಯಾ, ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ, ಮಾಟಮಂತ್ರ ತಂತ್ರ ದೋಷ ಇದೆಯಾ, ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದರ ಉಲ್ಲೇಖವನ್ನು ಯಾವ ರೀತಿ ಆತ ಹೇಳ್ತಾನೆ ಅಂತಂದರೆ, ಒಂದು ಮಣ್ಣಿನ ಹಣತೆಯನ್ನು ತಗೊಂಡು ಅದರಲ್ಲಿ 2 ಹತ್ತಿಯ ಬತ್ತಿಗಳನ್ನು ಪೋಣಿಸಿ ತುಪ್ಪದ ದೀಪವನ್ನು ಬೆಳಗಿಸಿ, ಯಾವ ದಿವಸ? ಅಮಾವಾಸ್ಯೆಯ ದಿವಸ ಮಧ್ಯರಾತ್ರಿ 12 ಗಂಟೆಗೆ ನಿಮ್ಮ ಮನೆಯ ಒಳಗಡೆ, ಹೊರಗಡೆ ಅಲ್ಲ, ಮನೆಯ ಒಳಗಡೆ ಮುಖ್ಯದ್ವಾರದ ಹಿಂದೆ ದೀಪವನ್ನು ಬೆಳಗಿಸ್ಬೇಕಂತೆ ಕರೆಕ್ಟ್ 12 ಗಂಟೆಗೆ. ಆಗ ದೀಪದ ಜ್ವಾಲೆ ಏನಾದರೂ ಬಾಗಿಲಿನ ಕಡೆಗೆ, ಅಂದರೆ ಮನೆಯಿಂದ ಹೊರಗಡೆ ಅದು ವಾಲಿದರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇವೆ ಅನ್ನೋದರ ಸೂಚನೆ ಕೊಡುತ್ತಂತೆ. ಇನ್ನು ಜ್ವಾಲೆ ಏನಾದರೂ ಮನೆಯ ಒಳಗಡೆ ವಾಲಿದರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಇದ್ದು ಅವುಗಳನ್ನು ಹೊರಗೆ ಕಳಿಸಿ ಎನ್ನುವಂಥ ಸೂಚನೆಯಂತೆ. ಇನ್ನು ಜ್ವಾಲೆ ನೇರವಾಗಿ ಉರಿದರೆ ನಿಮ್ಮ ಮನೆಯಲ್ಲಿ ಶಕ್ತಿ, ಎನರ್ಜಿ ಬ್ಯಾಲೆನ್ಸ್ ಆಗಿದೆ, ಯಾವ ತೊಂದರೆಯೂ ಇಲ್ಲ ಅಂತ ಸೂಚನೆ ಕೊಡುತ್ತಂತೆ. ನೋಡಿ, ಎಂತಹ ಒಂದು ಅದ್ಭುತ ರೆಮಿಡಿ ಹೇಳಿದ್ದಾನೆ ರಾವಣ. ನಿಮ್ಮ ಮನೆಯಲ್ಲೇನಾದರೂ ಆ ದೀಪವನ್ನು ಬೆಳಗಿದಾಗ ಹೊರಗಡೆಯಿಂದ ನೆಗೆಟಿವ್ ಎನರ್ಜಿ ಒಳಗಡೆ ಬರ್ತಾ ಇವೆ, ಒಳಗಡೆಯಿಂದ ಹೊರಗಡೆ ಹೋಗೋದಕ್ಕೆ ಹಾತೊರಿತಾ ಇವೆ ಅಂತ ಏನಾದರೂ ಕಾಣಿಸಿದರೆ ವಾಸ್ತು ದೋಷ ಇರುತ್ತೆ, ಅದರ ಜೊತೆಗೆ ಕೆಟ್ಟ ಶಕ್ತಿಗಳ ಸಂಚಾರ ಇರುತ್ತೆ. ಭಯಪಡಬೇಡಿ, ನಾನೇ ನಿಮ್ಮ ಮನೆಗೆ ಬಂದು ಆ ಕೆಟ್ಟ ಶಕ್ತಿಗಳನ್ನು ಹೊರಗಡೆ ಹಾಕ್ತೀನಿ, ವಾಸ್ತು ಒಂದು ಪರಿಶೀಲನೆ ಮಾಡಿಕೊಡ್ತೀನಿ. ಆಗ ನಿಮ್ಮ ಮನೆಯಲ್ಲಿ
ನೆಮ್ಮದಿ ನೆಲೆಸುತ್ತೆ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ನಾನೇ ಬಂದ್ಬಿಟ್ಟು ವಾಸ್ತು ನೋಡ್ತೀನಿ. ವಾಸ್ತುಗೆ ನನ್ನನ್ನು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ಎಂಥ ಅದ್ಭುತ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ, ತುಂಬ ಉಪಯುಕ್ತವಾಗಿದೆ ಅನ್ಕೋತೀನಿ. ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರೊಂದಿಗೂ ಪ್ರಚಾರ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಲಕ್ಷಾಂತರ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಒಂದು ವಿನೂತನ, ವಿಭಿನ್ನ, ಹೊಸ, ಸರಳ, ವಿರಳ ಮಹಾವಾಸ್ತು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.